ನಮಸ್ಕಾರ ಎಲ್ಲರಿಗೂ. ಇಲ್ಲಿ ನಾನು ಕಡಲೆಬೇಳೆಯಿಂದ ವಡೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಹೊರಗಡೆಯಿಂದ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆಯಿಂದ ಸಾಫ್ಟಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಪರ್ಫೆಕ್ಟ್ ಆಗಿರುವಂಥ ಒಂದು ರುಚಿಕರವಾದ ಇರುವಂಥ ವಡೆ ಅಂತಲೇ ಹೇಳ್ಬೋದು. ಸೊ ಇದನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ, 1 ಕೊಳವೆಯಷ್ಟು ನೆನೆ ಹಾಕ್ಕೊಂಡಿದ್ದೆ. 3 ರಿಂದ 4 ತಾಸು ನೆನೆ ಹಾಕ್ಕೊಂಡ್ರೆ ಸಾಕು. ಟೈಮ್ ಇಲ್ಲ ಅನ್ನೋರು, ಟೈಮ್ ಇದ್ದರೆ ಒಂದು 5 ರಿಂದ 6 ತಾಸು ನೆನೆ ಹಾಕ್ಕೊಳ್ಳಿ. ಸೊ ಅದನ್ನು ಈ ಥರ ರುಬ್ಕೋಬೇಕು, ತರಿಯಾಗಿ ರುಬ್ಕೋಬೇಕು. ತುಂಬ ಫೈನ್ ಪೇಸ್ಟ್ ಥರ ಮಾಡ್ಕೋಬಾರ್ದು. ಅದರೊಳಗಡೆ ಕಾಳು ಇರಬೇಕು, ಅಂದ್ರೇ ರುಚಿ ಚೆನ್ನಾಗಿರೋದು. ತುಂಬ ನೀರು ಹಾಕೋ ಹಾಗಿಲ್ಲ, ಸ್ವಲ್ಪ ನೀರು ಹಾಕಿ ನೋಡಿ ಈ ಕನ್ಸಿಸ್ಟೆನ್ಸಿಗೆ ನಾವು ಹಿಟ್ಟನ್ನು ರುಬ್ಕೋಬೇಕು. ಇದಕ್ಕೆ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ 4 ಮೀಡಿಯಮ್ ಸೈಜ್ ಈರುಳ್ಳಿ, ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಡೈಜೆಷನ್ಗೋಸ್ಕರ ಅಜವೈನನ್ನು ಈ ಥರ ಸ್ವಲ್ಪ ತಿಕ್ಕಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಸೊ ಬಾಳಿಗೆಯಲ್ಲಿ ಎಣ್ಣೆನ ಕಾಯಕ್ಕಿಡಬೇಕು. ಇಲ್ಲಿ ನಮ್ಮದು ಎಣ್ಣೆ ಕಾದಿದೆ. ಈ ಕಾದಿರುವಂಥ ಎಣ್ಣೆನ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬೈಂಡಿಂಗ್ಗೋಸ್ಕರ ನಾನು ಮಿಕ್ಸ್ ಮಾಡಿರುವಂಥ ಪೇಸ್ಟಿಗೆ ಹಾಕ್ಕೋತಾ ಇದ್ದೀನಿ. ಸೊ ವಡೆನ ಈ ಥರ ಸ್ವಲ್ಪ ಕೈಯಿಂದ ರೌಂಡ್ ಶೇಪ್ ಮಾಡ್ತಾ ತಟ್ಕೋಬೇಕು. ಕೈಯಲ್ಲಿ ಒಮ್ಮೆಲೇ ಬರಲ್ಲ, ಸೊ 2 ಕೈಯನ್ನು ಯೂಸ್ ಮಾಡಬೇಕು. ಈ ಥರ ಮಾಡಿ ಅದನ್ನು ವಡೆನ ಒಂದೊಂದಾಗಿ ಈ ಥರ ತಟ್ಕೊಂಡು ಹಾಕ್ಕೋಬೋದು. ನಿಮಗೆ ವಡೆ ಈ ಥರ ಬೇಕಂದ್ರೂ ಹಾಕ್ಕೊಳ್ಳಿ, ಇಲ್ಲ ಉದ್ದಿನ ವಡೆ ಥರ ಬೇಕು ಅಂದರೆ ಸ್ವಲ್ಪ ಹಿಟ್ಟು ಗಟ್ಟಿಯಾಗಿರಬೇಕು. ಉದ್ದಿನ ವಡೆ ಥರ ನೀವು ವಡೆ ಮಾಡ್ಕೋತೀನಿ ಅಂದರೆ ಅದಕ್ಕೆ ನೀವು ಸ್ವಲ್ಪ ಸಣ್ಣ ರವೆ ಇರುತ್ತಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೋದು ಈ ಮಿಕ್ಸ್ಚರ್ಗೆ. ಅಂದಾಗ ಸ್ವಲ್ಪ ಹಿಟ್ಟು ಗಟ್ಟಿಯಾಗುತ್ತೆ, ಆವಾಗ ಉದ್ದಿನ ವಡೆ ಥರ ತೂತು ವಡೆನ ಮಾಡ್ಕೋಬೋದು. ಇಲ್ಲಿ ನಾನು 2 ಥರ ತೋರಿಸಿದ್ದೀನಿ. ನೀವು ಈ ಥರ ಚಿಕ್ಕದಾಗಿ ವಡೆ ಥರ ಅಂದರೆ ಬಜ್ಜಿ ಥರ ಬಿಟ್ಕೊಂಡ್ರೂ ಬರುತ್ತೆ, ಕ್ರಂಚಿಯಾಗಿ ಚೆನ್ನಾಗಿರುತ್ತೆ. ಬಜ್ಜಿ ಥರ ದೊಡ್ಡದಾಗಿ ಬಿಟ್ಕೋಬಾರ್ದು, ಸ್ವಲ್ಪ ಸಣ್ಣದಾಗಿ ಬಿಟ್ಕೋಬೇಕು, ಅಂದ್ರೇ ಟೇಸ್ಟು ಸಖತ್ತಾಗಿರುತ್ತೆ. ತಿನ್ನೋದಕ್ಕೆ ಹೊರಗಡೆಯಿಂದ ಕ್ರಿಸ್ಪಿಯಾಗಿರುತ್ತೆ, ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ ಇದು. ನೋಡ್ತಾ ಇರ್ಬೋದು ವಡೆ ಯಾವ ಥರ ತಟ್ತಾ ಇದ್ದೀನಿ ಅಂತ. ಕೈಯಲ್ಲಿ ತೊಗೊಳಕ್ಕೆ ಬರಲ್ಲ, ಈ ಥರ ನೋಡಿ ಮೆಲ್ಲಗೆ ತೊಗೊಂಡು ಕೈ ಬಲಗೈಯಿಂದನೂ ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಸಾಕು, ವಡೆ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಒಂದೊಂದೇ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಸೊ ನೋಡಿ ಪರ್ಫೆಕ್ಟ್ ಆಗಿರೋ ವಡೆ ರೆಡಿ ಇದೆ ತಿನ್ನೋದಕ್ಕೆ. ನೋಡಿದ್ರೇ ಬಾಯಲ್ಲಿ ನೀರು ಬರ್ತಿದೆ, ನನಗೆ ತಿನ್ನಬೇಕು ಅನ್ನಿಸ್ತಾ ಇತ್ತು. ಸೊ ಮಾಡ್ತಾ ಒಂದೆರಡು ಅಲ್ಲೇ ನಿಂತ್ಕೊಂಡು ತಿಂದುಬಿಟ್ಟೆ ನಾನು. ತಡೆಯೋಕ್ಕೆ ಆಗಲಿಲ್ಲ ಟೇಸ್ಟ್ ಹೇಗಿದೆ ಅಂತ ನೋಡಬೇಕಂತ, ಅಷ್ಟು ರುಚಿಯಾಗಿ ಬಂದಿತ್ತು. ಒಂದ್ಸಲ ನೀವು ಟ್ರೈ ಮಾಡಿ. ಈ ಥರ ಸಣ್ಣ ಪುಟ್ಟ ವಿಡಿಯೋಗಳು ನಮ್ಮ ಚಾನಲಲ್ಲಿ ಬರ್ತಾನೆ ಇರುತ್ತೆ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮಂಥ ಹೊಸ ಯೂಟ್ಯೂಬರ್ನ ಸ್ವಲ್ಪ ಸಪೋರ್ಟ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಸ್ನ್ಯಾಕ್ಸು ಇಲ್ಲಾಂದರೆ ಏನಾದರೂ ಹೊಸ ಅಡುಗೆ ಒಂದಿಗೆ ಬರ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಒತ್ತೋದನ್ನು ಮರಿಬೇಡಿ. ನಮ್ಮ ಹೊಸ ಅಡುಗೆಯ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದೇ ಥರ ವಿಡಿಯೋಸ್ಗೋಸ್ಕರ ನಮ್ಮನ್ನು ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.